ನಮಸ್ಕಾರ ಎಲ್ರಿಗೂ. ಇವಾಗ ನಾನು ಬಂದಿರುವಂಥ ಪ್ಲೇಸ್ ಬಂದುಬಿಟ್ಟು ಬಿಂಬಿಸಾರ ಜೈಲು. ಈ ಬಿಂಬಿಸಾರ ಜೈಲಿನ ಕತೆ ನೋಡೋದಾದರೆ ಒಂದು ತುಂಬ ದುರದೃಷ್ಟಕರವಾದ ತಂದೆಯ ಕತೆ. ಯಾಕಂದರೆ ಬಿಂಬಿಸಾರ ಅನ್ನೋರು ಮಗಧ ಸಾಮ್ರಾಜ್ಯದಲ್ಲಿ ಹೆಸರುವಾಸಿಯಾದಂಥ ಒಬ್ಬ ಪ್ರಖ್ಯಾತ ರಾಜ. ಅವರನ್ನು ಬಿಂಬಿಸಾರ ರಾಜನನ್ನು ಈ ಒಂದು ಜೈಲಿನಲ್ಲಿ ಇಟ್ಟಿರ್ತಾರೆ. ಸೊ ಅದಕ್ಕಂತ ಇದಕ್ಕೆ ಬಿಂಬಿಸಾರ ಜೈಲು ಅಂತ ಹೆಸರು ಬಂದಿರುವುದು. ಅವರನ್ನು ಯಾರು ಜೈಲಲ್ಲಿ ಇಡ್ತಾರೆ ಅಂದರೆ ಸ್ವತಃ ತನ್ನ ಮಗನಾದ ಅಜಾತಶತ್ರು ಜೈಲಲ್ಲಿಡ್ತಾನೆ. ಯಾಕಂದರೆ ಕೇವಲ ಒಂದು ಅಧಿಕಾರದ ದುರಾಸೆಯಿಂದ ರಾಜಭೋಗವನ್ನು ಅನುಭವಿಸಬೇಕು ಅನ್ನೋ ಒಂದು ಆಸೆಯಿಂದ ತನ್ನ ತಂದೆಯಾದ ಬಿಂಬಿಸಾರನನ್ನು ಈ ಒಂದು ಜೈಲಿನಲ್ಲಿ ಬಂಧಿಸ್ತಾನೆ. ಏನಪ್ಪ ಬಿಂಬಿಸಾರ ಜೈಲು ಅಂತ ಹೇಳಿ ಸುತ್ತಲೂ 4 ಕಡೆ ಗೋಡೆ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ? ಚಿಂತಿಸಬೇಡಿ. ಇದು ಒಂದು ಆಗಿನ ಕಾಲದಲ್ಲಿ ಅಂದರೆ 600 BC ಕಾಲದಲ್ಲಿ ಕಟ್ಟಿರುವಂಥ ಒಂದು ಗೋಡೆ ಜೈಲಿನ ಸುತ್ತಲೂ. ಆ್ಯಂಡ್ ಜೈಲು ಬಂದುಬಿಟ್ಟು ಇದೆ ಕಾಣಿಸ್ತಿದೆ ಅಲ್ವಾ. ಸೊ ತುಂಬ ಹಳೆಯದಾಗಿರೋದ್ರಿಂದ ಈ ಜೈಲೇನಿದೆ ಎಲ್ಲ ಮಣ್ಣಿಂದ ಮುಚ್ಕೊಂಡು ಹೋಗಿದೆ. ಇದನ್ನು ಒಂದು ಐತಿಹಾಸಿಕ ಸ್ಥಳವಾಗಿ ಇದನ್ನು ಗುರುತಿಸಲಾಗುತ್ತೆ. ಇದೇ ಬಿಂಬಿಸಾರ ಜೈಲು. ಸುತ್ತಲೂ ಈ ರೀತಿ 4 ಕಡೆ ತುಂಬ ದೊಡ್ಡದಾದಂಥ ಗೋಡೆ, ಮಧ್ಯದಲ್ಲಿ ಈ ಕಡೆ ಒಂದು ಕಡೆ ಜೈಲನ್ನು ಕಟ್ಟಿರೋದು. ಆ್ಯಂಡ್ ಈ ರೀತಿ ಹೆಚ್ಚಿನ ವೀಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋಸ್ನ ನೋಡ್ತಾಯಿರಿ. ಹರ ಹರ ಮಹಾದೇವ್.